ದುಳಗನವಾಡಿ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಆರಂಭ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ದುಳಗನವಾಡಿ ಗ್ರಾಮದ ಆರಾಧ್ಯ ದೈವರಾದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಆರಂಭ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ 3ನೇ ಸೋಮವಾರದಂದು 500 ವರ್ಷ ಇತಿಹಾಸವುಳ್ಳ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವವು ಶ್ರೀ ಬಸವಪ್ರಭು ಮಹಾರಾಜರು ಮಜಲಟ್ಟಿ ಇವರ ಕೃಪಾಶೀರ್ವಾದದಿಂದ ಶ್ರೀ ಚೆನ್ನಮಲ್ಲಯ್ಯ ಮಠಪತಿ ಇವರ ಉಪಸ್ಥಿತಿಯಲ್ಲಿ ಸೋಮವಾರ ದಿನಾಂಕ 11ರಿಂದ ಬುಧವಾರ ದಿನಾಂಕ 13ರವರೆಗೆ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಹೊಂಗಂಡೋತ್ಸವ ಅತಿ ವಿಜೃಂಭಣೆಯಿಂದ ಜಾತ್ರೆ ಜರುಗಲಿದೆ. ಜಾತ್ರೆ ನಿಮಿತ್ತ ಗ್ರಾಮದಲ್ಲಿರುವಂತಹ ದೇವಸ್ಥಾನಗಳಾದ ಬಸವೇಶ್ವರ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ, ಹನುಮಾನ್ ದೇವಸ್ಥಾನ, ಸಿದ್ದೇಶ್ವರ ದೇವಸ್ಥಾನ ಹಾಗೂ ಬ್ರಹ್ಮದೇವರ ದೇವಸ್ಥಾನಕ್ಕೆ ಕಮಿಟಿ ವತಿಯಿಂದ ಹಾಗೂ ಗ್ರಾಮದ ಪ್ರತಿ ಮನೆಯವರಿಂದ ದೇವಸ್ಥಾನಗಳಿಗೆ ಅಭಿಷೇಕ ಮಾಡಲಾಗುವುದು. ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ರಸಮಂಜರಿ ಕಾರ್ಯಕ್ರಮ, ಹಾಫ್ ಪಿಚ್ ಕ್ರಿಕೆಟ್ ಪಂದ್ಯಾವಳಿ, ಕುದುರೆ ಗಾಡಿ ಷರತ್ತು, ನವರತ್ತಾರ ಕುದುರೆ ಗಾಡಿ ಷರತ್ತು, ಟಂಗ ಗಾಡಿ ಷರತ್ತು, ಕುಂತು ಕುದುರೆ ಷರತ್ತು, ಕೈಯಲ್ಲಿ ಹಗ್ಗ ಹಿಡಿದು ಎತ್ತು ಓಡಿಸುವ ಷರತ್ತುಗಳನ್ನು ಆಯೋಜಿಸಲಾಗಿದೆ ಎಂದು ಜಾತ್ರಾ ಉತ್ಸವ ಕಮಿಟಿ ತಿಳಿಸಿದೆ. ಬಳಿಕ ಜಾತ್ರಾ ಉತ್ಸವ ಕಮಿಟಿ ಸದಸ್ಯರು ಮಾತನಾಡಿ ಜಾತ್ರೆಯ ನಿಮಿತ್ತ ಆಯೋಜಿಸಿದ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಸಮಸ್ತ ದುಳಗನವಾಡಿ ಗ್ರಾಮಸ್ಥರು, ಗುರು ಹಿರಿಯರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ 3ನೇ ಸೋಮವಾರ ನಮ್ಮ 11/8/2025ರಿಂದ 13/8/2025 ಜಾತ್ರೆ ನಮ್ಮ ದುಳಗನವಾಡಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗುತ್ತದೆ. ಈ ಜಾತ್ರೆಯಲ್ಲಿ ಮೊದಲು ಸೋಮವಾರ ದಿನ ಹಾಫ್ ಪಿಚ್ ಕ್ರಿಕೆಟ್ ಟೂರ್ನಮೆಂಟ್ ಇಟ್ಟಿದ್ದೇವೆ. ಅದಕ್ಕೆ ಮೊದಲನೇ ಬಹುಮಾನ 7,001 ರೂಪಾಯಿ, ಎರಡನೇ ಬಹುಮಾನ 5,001, ಮೂರನೇ ಬಹುಮಾನ 3,001 ಮತ್ತು ಅದಕ್ಕೆ ಪ್ರವೇಶ ಫೀ 300 ರೂಪಾಯಿ ಇಟ್ಟಿರ್ತೀವಿ. ಇಲ್ಲಾಂದ್ರೂ ಅದಕ್ಕೆ ಸುಮಾರು ಒಂದು 20 ತನಕ ಟೀಮ್ ಬರ್ತವೆ. ಅದು ಆ ದಿವಸ ಸೋಮವಾರ ದಿವಸ ಅದು ಸೋಮವಾರದಿಂದ ಮುಕ್ತಾಯ ಆಗಲಿಲ್ಲ ಅಂದರೆ ಮಂಗಳವಾರ ದಿವಸ ಕೂಡ ಅದನ್ನು ನಾವು ಮುಕ್ತಾಯ ಮಾಡ್ತೀವಿ. ಅಲ್ಲಿಂದ ಮಂಗಳವಾರ ಮುಂಜಾನೆ ಈಗಾಗಲೇ ನಮ್ಮವರ ರಾವಸಾಬನ ಕಂಪ್ನಿಯವ್ರು ಹೇಳಿದ್ದಾರೆ, ಅದೇ ಥರ ಮಹಾಪ್ರಸಾದ ಮತ್ತು ಹೊಂಗಾಡ ಕಾರ್ಯಕ್ರಮ, ಇವು ಕುಂಭಮೇಳ ಎಲ್ಲ ಕಾರ್ಯಕ್ರಮ ಆಗುತ್ತೆ. ಅದಾದ ಮೇಲೆ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ, ಅದು ರಸಮಂಜರಿ ಕಾರ್ಯಕ್ರಮ ನಮ್ಮ ಪ್ರವೀಣ್ ಗಸ್ತೆ ಇವೆಂಟ್ಸ್ ಬೆಂಗಳೂರು ಇವರಿಂದ ಕಾರ್ಯಕ್ರಮ ಜರುಗುತ್ತದೆ. ಅದು ಸಾಯಂಕಾಲ 9:30 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬುಧವಾರ ದಿನ ಮುಂಜಾನೆ 12 ಗಂಟೆಗೆ ಷರತ್ತುಗಳಿರುತ್ತವೆ. ಷರತ್ತಿನಲ್ಲಿ ಮೊದಲನೇ ಬಹುಮಾನ ಅಂದರೆ ಕುದುರೆ ಗಾಡಿ ಷರತ್ತು. ಆ ಷರತ್ತಿನಲ್ಲಿ ಮೊದಲನೇ ಬಹುಮಾನ 21,000 ರೂಪಾಯಿ, ಎರಡನೇ ಬಹುಮಾನ 15,000 ರೂಪಾಯಿ, ಮೂರನೇ ಬಹುಮಾನ 10,000 ರೂಪಾಯಿ. ಮೊದಲನೇ ಬಹುಮಾನ 21,000 ರೂಪಾಯಿ ಬಾಳಪ್ಪ ಬಸಪ್ಪ ಕೋತ್ ಯುವ ದೂರಿನವರು, ಅವ್ರು ನಮ್ಮ ಊರಿನವರು ಕೊಟ್ಟಿದ್ದರು. ಮತ್ತು ಎರಡನೇ ಬಹುಮಾನ 15,000 ರೂಪಾಯಿ ಕಮಿಟಿ ವತಿಯಿಂದ, ಮೂರನೇ ಬಹುಮಾನ 10,000 ರೂಪಾಯಿ ರಮೇಶ್ ಸಿದ್ದಪ್ಪ ಖೋತ್ ಇಂಜಿನಿಯರ್ ಹಾಗೂ ಡಾಕ್ಟರ್ BB ಸಂಪಾಳ್ ಯಾದನವಾಡಿ ಅವರು ಇವರು ಕೊಟ್ಟಿರ್ತಾರೆ. ಮತ್ತು 90 ಕುದುರೆ ಗಾಡಿ ಷರತ್ತು ಪ್ರಥಮ ಬಹುಮಾನ 5,000 ರೂಪಾಯಿ, ಅದು ಕಮಿಟಿ ವತಿಯಿಂದ ಕೊಟ್ಟಿರ್ತೀವಿ. ಎರಡನೇ ಬಹುಮಾನ 3,000 ರೂಪಾಯಿ ಚೇತನ್ ಬಸಗೌಡ ಮಗದು ಯುವದೂರಿನವರು ದುಳಗನವಾಡಿ. ಮತ್ತು ತೃತೀಯ ಬಹುಮಾನ 2,000 ರೂಪಾಯಿ ಪಿರಾ ಚೆನ್ನಪ್ಪ ಜೋಡಟ್ಟೆ ನಮ್ಮ ಎಸ್ಕಾಂ ಅವರು ಸಿಬ್ಬಂದಿಯವರು ಕೊಟ್ಟಿರ್ತಾರೆ. ಅದೇ ದಿನ ಟಾಂಗಾ ಗಾಡಿ ಷರತ್ತು ಪ್ರಥಮ ಬಹುಮಾನ 5,000 ರೂಪಾಯಿ ಶ್ರೀಮತಿ ಕಸ್ತೂರಿ ಶಂಕರ್ ನಿಂಗನೂರೆ ಇವರು ಕೊಟ್ಟಿರ್ತಾರೆ. ದ್ವಿತೀಯ ಬಹುಮಾನ 3,000 ರೂಪಾಯಿ ಶ್ರೀ ಸದಾಶಿವ ಅನ್ನಪ್ಪ ಕಮತೆ ಪ್ರಗತಿ ಪಿನ್ ವತ್ಸರು ಇವರು ದುಳಗನವಾಡಿ ಇವರು ಕೊಟ್ಟಿರ್ತಾರೆ. ಮೂರನೇ ಬಹುಮಾನ 2,000 ರೂಪಾಯಿ ಯುವರಾಜ್ ತಾತಾಸಾಬ್ ಕಮತೆ ಮುತ್ತೂಟ್ ಫೈನಾನ್ಸ್ ದುಳಗನವಾಡಿ ಇವರು ಕೊಟ್ಟಿರ್ತಾರೆ. ಮತ್ತು ಅದೇ ದಿನ ಕುಂತು ಕುದುರೆ ಷರತ್ತು ಪ್ರಥಮ ಬಹುಮಾನ 3,000 ರೂಪಾಯಿ ರಜಾಕ್ ಹುಸೇನ್ ಸುತಾರ್ ನಿವೃತ್ತಿ ಯೋಧರು ಅವರು ಕೊಟ್ಟಿರ್ತಾರೆ. ದ್ವಿತೀಯ ಬಹುಮಾನ 2,000 ರೂಪಾಯಿ ಕೃಷ್ಣ ಲೋಖಂಡೆ ಇವರ ಸ್ಮರಣಾರ್ಥ ರವಿ ಲೋಖಂಡೆ ಅವರು ಕೊಟ್ಟಿರ್ತಾರೆ. ತೃತೀಯ ಬಹುಮಾನ 1,000 ರೂಪಾಯಿ ವಿಲಾಸ್ ಅನ್ನಪ್ಪ ಕಮತೆ ಇವರು ಕೊಟ್ಟಿರ್ತಾರೆ. ಅದೇ ದಿನ ಕೈಯಲ್ಲಿ ಹಗ್ಗ ಹಿಡಿದು ಎತ್ತು ಓಡಿಸುವ ಷರತ್ತು ಪ್ರಥಮ ಬಹುಮಾನ 3,000 ರೂಪಾಯಿ ರವಿ ವಾಗೆ ಬಸವೇಶ್ವರ ಹಾಲಿಂದಿರಿ ದುಳಗನವಾಡಿ ಇವರು ಕೊಟ್ಟಿರ್ತಾರೆ. ದ್ವಿತೀಯ ಬಹುಮಾನ 2,000 ರೂಪಾಯಿ ಕಮಿಟಿ ವತಿಯಿಂದ, ತೃತೀಯ ಬಹುಮಾನ 1,000 ರೂಪಾಯಿ ಸುರೇಶ್ ಸರ್ದಾರ್ ಸನದಿ ಗ್ರಾಮ ಪಂಚಾಯತ್ ಸದಸ್ಯರು ದುಳಗನವಾಡಿ ಇವರು ಕೊಟ್ಟಿರ್ತಾರೆ. ಮತ್ತು ನಮ್ಮ ಊರಿನಲ್ಲಿ ಇದೇ ಈ ವರ್ಷ ಹೊಸ ಒಂದು ವಿಶೇಷವೇನೆಂದರೆ 2 ಬ್ಯಾಂಡ್ ನಮ್ಮ ಊರಿನಲ್ಲಿ ಹೇಳಿರ್ತೇವೆ. ಮೊದಲನೇದು ನಮ್ಮ ಕಮಿಟಿ ವತಿಯಿಂದ ಕಲ್ಲೋಳು ಲಕ್ಷ್ಮೀ ಬ್ರಾಸ್ ಬ್ಯಾಂಡ್ ಕಲ್ಲೋಳು
ಎರಡನೇದು ಜಾನ್ಕಾರ್ಮೆಂಟ್ಸ್ ಕರಾಡ್. ಇವರಲ್ಲಿ ವಿಶೇಷ ಏನಂದ್ರೆ ಈ ವರ್ಷ ನಾವು ಅವರಿಬ್ಬರಲ್ಲಿ ಸ್ಪರ್ಧೆ ಉಡಿಸಿ ಅದರಲ್ಲಿ ಯಾರು ನಂಬರ್ 1 ಬರುತ್ತಾರೆ ಅದಕ್ಕೆ ನಮ್ಮ ಸತೀಶ್ ಚಿಕ್ಕೋಡೆ ಅವರು ಎಕ್ಸ್ ಆರ್ಮಿ ಅವರು ಒಂದು ವಿಶೇಷ ಬಹುಮಾನ ಇಟ್ಟಿರ್ತಾರೆ. ಅವರು ಅದರಲ್ಲಿ ಯಾರು ಮೊದಲನೇ ಬರ್ತಾರೋ ಅವ್ರಿಗೆ ಸೀಲ್ ಒಂದು ಕೊಡುವ ವ್ಯವಸ್ಥೆ ಮಾಡಿರ್ತಾರೆ. ಇದೇ ರೀತಿ ನಮ್ಮ ಜಾತ್ರೆ ಈ ವರ್ಷ ಅತಿ ವಿಜೃಂಭಣೆಯಿಂದ ನಡೆಸುತ್ತೇವೆ. 11/8/2025 ರಾತ್ರಿ ಹಂಗಾಡ್ ಕಾರ್ಯಕ್ರಮ ಜರುಗ್ತಾ ಇದೆ. ಅದಕ್ಕಿಂತ ಪೂರ್ವವಾಗಿ ಅಂದ್ರೆ ರವಿವಾರ ದಿವಸ ರಾತ್ರಿ ಏನು ಊಟ ಮಾಡಿರ್ತಾರಲ್ಲ 1 ರಿಂದ 10 ಒಳಗೆ ವಯಸ್ಸಿನ ಹುಡುಗರು ಕಡಗೂಸ್ ಹುಡುಗರು ಅಂತಾರ. ಆ ಹುಡುಗರ ಉಪವಾಸ ಇದ್ದ ಬೆಳಿಗ್ಗೆ ಅಲ್ಪೋಪಹಾರ ಅಷ್ಟ ಸ್ವೀಕಾರ ಮಾಡಿರ್ತಾರಂದ್ರೆ ಹಣ್ಣು ಹಂಪಲ್ ಅಷ್ಟ. ಆ ಹಣ್ಣು ಹಂಪಲ್ ಸ್ವೀಕಾರ ಮಾಡಿ ಇಲ್ಲಿಂದ ಬ್ರಹ್ಮದೇವ್ ಗುಡಿಯಿಂದ ಹಳದ ದಡೆಗೆ ಹೋಗಿ ಅಲ್ಲಿ ಮಡಿಲೇ ಜಳಕ ಮಾಡಿ ಎಲ್ಲರೂ ಆ ಕೊಡ ಎಲ್ಲ ಪೂಜೆ ಮಾಡಿ ಅಲ್ಲಿಂದ ತಲೆ ಮೇಲೆ ಹೊತ್ತ ಲಕ್ಷ್ಮೀ ಬ್ರಾಸ್ ಬ್ರ್ಯಾಂಡ್ ಗೋಕಾಕ್ ಕಲ್ಲೋಳಿ ಇದರ ಜೊತೆಗೆ ಈ ವರ್ಷ ಒಂದು ವಿಶೇಷ ಮತ್ತೊಂದು ಕರಾಡದ ಬ್ಯಾಂಡ್ 2 ಬ್ಯಾಂಡ್ದಿಂದ ಮೆರವಣಿಗೆ ಮಾಡ್ಕೊತಾ ಅಲ್ಲಿ ನಾವು ದೇವಸ್ಥಾನದ ಕಡೆಗೆ ಹೋಗಿ ಅಲ್ಲಿ ಗಂಗಾಳದೊಳಗೆ ನೀರು ಬಳಿಸಿ ಆಮೇಲೆ ಮಹಾಪ್ರಸಾದ ಸ್ಟಾರ್ಟ್ ಆಗ್ತೈತಿ. ಅನ್ನಸ್ತಕ್ಕ ಮಹಾಪ್ರಸಾದ ಮಾಡೋಕೆ ನಮ್ಗೆ ಪರ್ಮಿಷನ್ ಇಲ್ಲ. ಅಲ್ಲಿಂದ ಮುಂದೆ ಆ ಹುಡುಗರೆಲ್ಲ ರಾತ್ರಿ 1:30 ಅಥವಾ ಸುಮಾರು 2 ಗಂಟೆ ಆಗ್ತೈತಿ. ಆ 2 ನಂತರ ಅಲ್ಲಿ ಆ ಹುಡುಗರನ್ನ ಇಲ್ಲಿ ಬಸಪ್ಪ ಕೋತ್ ಮನೆಯೊಳಗೆ ಅವ್ರಿಗೆಲ್ಲ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಆ ನೈವೇದ್ಯ ಮಾಡಿರ್ತೇವೆ, ಹೋಳಿಗೆದ ನೈವೇದ್ಯ ಇರ್ತೈತಿ. ಆ ಹುಡುಗರ ಮತ್ತು ಇರ್ತಕ್ಕಂಥ ಎಲ್ಲ ಕೂಡಿರ್ತಕ್ಕಂಥ ಎಲ್ಲ ಪಂಚರ ಸಮಾಜದ ಗೌರವಾನ್ವಿತ ಹಿರಿಯರ ಎಲ್ಲರೂ ಕೂಡ ಅಲ್ಲಿ ಪ್ರಸಾದ ಮಾಡಿ ವಾಪಸ್ ಆ ದಿವಸ ಕಾರ್ಯಕ್ರಮ ಎಂಡ್ ಆಗ್ತೈತಿ. ಮುಂದೆ ಸೋಮವಾರ ಮುಗಿತು. ಬೆಳಿಗ್ಗೆ ಮಂಗಳವಾರ ದಿವಸ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದೊಳಗೆ ಎಲ್ಲ ಗ್ರಾಮದ ಸದಸ್ಯರ ದೀರ್ಘದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿದರು. ಹೋಗಿ ಮಹಾಪ್ರಸಾದ ಸುಮಾರು ಇಲ್ಲಂದ್ರೂ 5,000 ಜನ ತನಕ ಮಹಾಪ್ರಸಾದ ವ್ಯವಸ್ಥೆಯನ್ನು ನಾವು ಮಾಡಿರ್ತೇವೆ ಅಲ್ಲಿ. ಮತ್ತು ಈ ವರ್ಷ ಒಂದು ವಿಶೇಷ ಅಂದ್ರೆ CCTV ಕ್ಯಾಮ್ರಾ ಬಸವರಾಜ್ ಅನ್ನು ಕಮ್ತಿ ರೂಯಿ ಚಂದೂರ್ದವ್ರ ಒಂದು 51,000 ರೂಪಾಯಿ CC ಕ್ಯಾಮ್ರಾ 10 ಕ್ಯಾಮ್ರಾ CCTV ಆ ಗುಡಿಯಾಗ ಕುಣಿಸಿದರು. ಅಲ್ಲಿ ಯಾವುದೂ ಅಹಿತಕರ ಘಟನೆ ಜರಗಬಾರ್ದು. ಮತ್ತು ಅದಕ್ಕೆ ಈ ವ್ಯವಸ್ಥೆಗೆ ನಾವು ಈ ಪೊಲೀಸ್ ಪ್ರೊಟೆಕ್ಷನ್ನು ಮಾಡಿದೆವು. ಅವ್ರಿಗೂ ಕರೆಂಟ್ ಹೋಗಬಾರ್ದು ಅಂತೇಳಿ ಅವ್ರಿಗೂ ನಾವು ವಿದ್ಯುತ್ಗೂ ಲೆಟರ್ ಕೊಟ್ಟಿದ್ದೆವು. ಈ ಥರ ನಾವೆಲ್ಲ ಅಲ್ಲಿ ವ್ಯವಸ್ಥೆಯನ್ನು ಮುಂಜಾಗ್ರತಾ ಕ್ರಮವಾಗಿ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಬಂದು ಪ್ರಸಾದ ತಗೋಬೇಕು. ಮತ್ತು ವ್ಯವಸ್ಥೆಯ ದೇವ್ರ ಕೃಪಾಶೀರ್ವಾದ ಪಡೆದುಕೊಂಡ ಸಾಧ್ಯ ಆದಷ್ಟು ದೇಣಿಗೆ ಯಾರು ಇಚ್ಛೆ ಇದ್ದವ್ರು ಕೊಡ್ಬೋದು. ಅಲ್ಲಿ ಆ ದೇವಸ್ಥಾನದ ಆವರಣದೊಳಗೆ ಒಂದು ಇಬ್ಬರನ್ನ ಕುಣಿಸಿರ್ತೇವೆ ನಾವು. ಯಾರು ದೇಣಿಗೆ ಕೊಡೋರಿದ್ರು ದೇಣಿಗೆ ಕೊಡ್ಬೋದು ಅವ್ರು, ಅಂದ್ರೆ ಪರ ಸ್ಥಳದವ್ರು. ಅದಲ್ಲದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರತಿ ವರ್ಷ ಶ್ರಾವಣ 3ನೇ ಸೋಮವಾರ, ಮಂಗಳವಾರ, ಬುಧವಾರ ಗ್ರಾಮ ದೇವತೆಯಾದಂಥ ಶ್ರೀ ಬಸವೇಶ್ವರ ಜಾತ್ರೆಯು ಜರುಗ್ತಾ ಇದೆ. ಸೋಮವಾರ ದಿವಸ ಹೊಂಗಾಡಿ ಕಾರ್ಯಕ್ರಮ ಇರ್ತದೆ. ಸಾಯಂಕಾಲ ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆಯೊಂದಿಗೆ ಶ್ರೀ ಬಸವೇಶ್ವರ ದೇವರ ಹೊಂಗಾಡವನ್ನು ಈ ಹಳ್ಳದ ಹತ್ರ ಪಾದಗಟ್ಟಿದೆ. ಅಲ್ಲಿಂದ ಶ್ರೀ ಬಸವೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆಗಳ ಮುಖಾಂತರ ಒಯ್ತೇವೆ. ಅದಾದ ನಂತರ ಮಂಗಳವಾರ ಮುಂಜಾನೆ ಅಭಿಷೇಕ ಹಾಗೂ ದಂಡವತ ಇರುತ್ತದೆ. ಸಾಯಂಕಾಲ ಕುಂಭಮೇಳಗಳೊಂದಿಗೆ 4 ಗಂಟೆಗೆ ಕುಂಭಮೇಳದೊಂದಿಗೆ ಮೆರವಣಿಗೆಯೊಂದಿಗೆ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅವತ್ತು ಸಾಯಂಕಾಲ ಮಹಾಪ್ರಸಾದ ಇರ್ತದೆ. ಅದಾದ ನಂತರ ಬುಧವಾರ ದಿವಸ ಅದೇ ದಿವಸ ಮನೋರಂಜನೆ ಕಾರ್ಯಕ್ರಮಗಳು ಇರ್ತದೆ. ಮನೋರಂಜನೆ ಕಾರ್ಯಕ್ರಮ ಮುಗಿದ ಮೇಲೆ ಬುಧವಾರ ಮುಂಜಾನೆ 12 ಗಂಟೆಗೆ ಸ್ಪರ್ಧೆಗಳನ್ನು ಇಟ್ಟಿರ್ತೀವಿ. ಷರತ್ತುಗಳನ್ನು, ಗಾಡಿ ಷರತ್ತು, ಕುದುರೆ ಷರತ್ತು, ಓಡುವ ಷರತ್ತು, ಇನ್ನಿತರ ಎಲ್ಲ ಷರತ್ತುಗಳನ್ನ ಇಟ್ಟಿರ್ತೀವಿ. ಅದಲ್ಲದೆ ಹಾಫ್ ಪಿಚ್ ಕ್ರಿಕೆಟ್ ಮ್ಯಾಚನ್ನು ಇಟ್ಟಿದ್ದೇವೆ.
ಅದಾದಮೇಲೆ ಸಾಯಂಕಾಲ ಈ ನಮ್ಮ ಜಾತ್ರೆಯ ಸಮಾರೋಪ ಮುಗ್ತದೆ. ಅದಲ್ಲದೆ ಬುಧವಾರ ದಿವಸ ಊರಿನ ಪಂಚರ ವತಿಯಿಂದ ಶ್ರೀ ಬಸವೇಶ್ವರ ದೇವರಿಗೆ ಮಹಾಭಿಷೇಕ ಮಾಡ್ತೀವಿ. ಅಲ್ಲಿಗೆ ನಮ್ಮ ಜಾತ್ರಾ ಮಹೋತ್ಸವ ಮುಕ್ತಾಯ ಆಗ್ತದೆ. ಅದಲ್ಲದೆ ಈ ಹಂದ್ರವನ್ನ ಇಳಿಸೋದು ಬರುವ ಯಾವ ಅಮಾವಾಸ್ಯೆ ಬರ್ತದೆ ಆ ಅಮಾವಾಸ್ಯೆ ದಿವಸ ಹಂದ್ರವನ್ನ ಇಳಿಸಿ ಅದು ದಿವಸ ಊರಿಗೆ ಮಹಾಪ್ರಸಾದನ ಇಟ್ಟಿರ್ತಾರೆ. ಅದು ಬಸ್ಸುಗಳು ಅವರು ಮಹಾಪ್ರಸಾದನ ಕಮ್ತೆ ಅವರು ಮಹಾಪ್ರಸಾದನ ಇಟ್ಟಿರ್ತಾರೆ. ಅಲ್ಲಿಗೆ ನಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಟೋಟಲ್ ಎಷ್ಟು ದಿವಸ ನಡೀತಿದ್ರಿ ಜಾತ್ರಾ? 3 ದಿವಸ, ಸೋಮವಾರ ಮಂಗಳವಾರ ಬುಧವಾರ 3 ದಿವಸ. ಈ ವರ್ಷ ವಿಶೇಷ ಏನ್ ಮಾಡಿದ್ರಿ ಜಾತ್ರೆ? ವಿಶೇಷ ಅಂದ್ರೆ ಹಾಫೀಸ್ ಕ್ರಿಕೆಟ್ ಟೂರ್ನಮೆಂಟ್ ಮತ್ತು ಷರತ್ತುಗಳು, ಮಹಾಪ್ರಸಾದ, ಇದೇ ವಿಶೇಷ. ಕಾಮಿಡಿ ಕಿಲಾಡಿಗಳ ರಸಮಂಜರಿ. ಜಾತ್ರಾ ನಿಮಿತ್ತವಾಗಿ ಈ ವರ್ಷದ ಬರುವ ಸೋಮವಾರದಂದು ಈ ವರ್ಷ ವಿಶೇಷ ಹೊಂಗಾಡ ಕಾರ್ಯಕ್ರಮವನ್ನು ಹಿರಿಯರ ಸಂಪ್ರದಾಯದಂತೆ 1 ರಿಂದ 10 ವರ್ಷದ ಒಳಗಿನ ಸಣ್ಣ ಮಕ್ಕಳ ಹುಡುಗಿಯರ ಹೊಂಗಾಡ ಕಾರ್ಯಕ್ರಮ ವಿಶೇಷವಾಗಿರುತ್ತದೆ. ಅದು ಸಾಯಂಕಾಲ 9:30ರಿಂದ ರಾತ್ರಿ 1 ಗಂಟೆಯವರೆಗೆ ನಮ್ಮ ಹಳದ ದಂಡೆಯಲ್ಲಿರುವ ಪಾದಗಟ್ಟಿಯಿಂದ ಬಸವೇಶ್ವರ ಮಂದಿರದವರೆಗೆ ಬಸವೇಶ್ವರ ಪಾಲಿಕೆ ಮೆರವಣಿಗೆ ಹಾಗೂ ಹೊಂಗಾಡದ ಮೆರವಣಿಗೆಯನ್ನು ಮಾಡಿಕೊಂಡು ಹಿರಿಯರ ಸಂಪ್ರದಾಯದಂತೆ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸುತ್ತದೆ. ಅದರಂತೆ ಈ ವರ್ಷ ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಜಾತ್ರೆಯ ನಿಮಿತ್ತವಾಗಿ ಮಂಗಳವಾರ ದಿವಸ ಎಲ್ಲ ಮುಂಜಾನೆ ಎಲ್ಲ ಊರಿನ ನಾಗರಿಕರಿಂದ ಹಾಗೂ ಭಕ್ತಾದಿಗಳಿಗೆ ದಂಡವತ್ತದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ. ಅದೇ ರೀತಿ ಅಲ್ಲಿಂದ ದಂಡವತ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಮಧ್ಯಾಹ್ನ 3 ಗಂಟೆಗೆ ಅಂಬಲಿ ಕೊಡ ಹಾಗೂ ಕುಂಭಮೇಳದ ಮೆರವಣಿಗೆ ಕಾರ್ಯಕ್ರಮ. ಅಲ್ಲಿಂದ 2 ವಿಶೇಷವಾದಂಥ ಈ ವರ್ಷ 2 ವಿಶೇಷವಾದಂಥ ಬೇಂಡವನ್ನು ನಮ್ಮೂರಿನ ಸದ್ಭಕ್ತರು ಹೊಂಗಾಡದಲ್ಲಿ ವಿಶೇಷವಾಗಿ ರಾತ್ರಿಯಿಂದ ಸೋಮವಾರ ದಿವಸ ಮುಂಜಾನೆದಿಂದ ರಾತ್ರಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋ ತನಕ ಎಲ್ಲ ಹುಡುಗರು ಬರೇ ಹಣ್ಣು ಮೇಲೆ ಉಪವಾಸವನ್ನು ಮಾಡ್ತಾರೋ ಅದೊಂದು ವಿಶೇಷವಾದಂಥ ಕಾರ್ಯಕ್ರಮ ಐತೆ. ಇಷ್ಟು ಹೇಳಿ ಹೊಂಗಾಡದ ಏನು ನೀರು ತೊಗೊಂಡು ಹೋಗ್ತೀವ್ರಿ. ಅದರ ನಂತರ ಎಲ್ಲರೂ ಕೂಡಿ ಊರವರೆಲ್ಲರೂ ಕೂಡಿ ಅದು ಮಹಾಪ್ರಸಾದ ಮಾಡ್ತೀವ್ರಿ. ಕೋತುಗಳ ಹುಗ್ಗಿ ಮಾಡೋದ್ರಿ, ಬಚ್ಚುಗಳ ಅನ್ನ ಮಾಡೋದ್ರಿ, ಅಕ್ಕವಾಟೆ ಅವರೆಲ್ಲ ಕಾಯಿಪಲ್ಯ ಮಾಡೋದ್ರಿ, ಚಿಮ್ನೆಯೊಳಗೆ ನೀಡೋದ್ರಿ, ಡುಮ್ಗಳೆಲ್ಲ ಮಂಡಿ ತೊಳೆಯೋದ್ರಿ, ಆಲಾಪಗಳ ಕಮ್ತೆಗಳ ಹಿಂಗೆಲ್ಲರೂ ಕೂಡ್ರಿ ಏಕ್ತಾದಿಂದ ಮಾಡ್ತೀವ್ರಿ. ಮತ್ತು 2ನೇ ಸೋಮವಾರ ಎಲ್ಲರೂ ಊರಿನವ್ರು ಎಲ್ಲರೂ ಪ್ರತಿಯೊಬ್ಬರು ಮನೆಗೆ ಒಬ್ಬೊಬ್ರು ಬಂದ್ರಿ ಅಲ್ಲಿ ಊರದ ಗುಡಿ ಸುತ್ತಮುತ್ತಿಂದ ಎಲ್ಲ ಸ್ವಚ್ಛ ಮಾಡ್ತೀವ್ರಿ, ಊರಾಯನ್ ಸ್ವಚ್ಛ ಮಾಡ್ತೀವ್ರಿ, ಹಿಂಗೆ ಶ್ರಮದಾನ ಮಾಡ್ತೀವ್ರಿ. ನಾವು ಪ್ರತಿ ವರ್ಷ ಇಲ್ಲೇ ಹಿಂದಿನ ಹಿರಿಯರಿಂದ ಕುಂಡ್ರೋದು ಮಾಡಿದಾರೆ ಒಂದು ಹನುಮದೇವ್ರ ಗುಡಿ ಒಳಗ್ರಿ. ಆ ಗುಡಿ ಒಳಗೆ ಈಗ ಬ್ರಹ್ಮದೇವ್ ಗುಡಿಯಾಗ ಕುಂಡಿರ್ತೀವ್ರಿ. ಆ ಗುಡಿ ಒಳಗೆ ಎಲ್ಲರೂ ತಂದು ಪಟ್ಟಿ ಕೊಡೋದ್ರಿ. ಮನ್ಸಿ ಇಂತಿಷ್ಟತಿ ಪಟ್ಟಿ ನೇಮಕ್ಕೆ ಏನ್ ಮಾಡ್ತಾರ್ರಿ ಊರಾಯಿನ ಹಿರಿಯರ ಅದನ್ನ ಮಾಡ್ಕೋತ ಬಂದಾರ್ರಿ. ಮತ್ತು ಪುರಾತನದಿಂದ ಇದೀಗ 3ನೇ ತಲೆಮಾರದಿಂದ ಬಂದೈತ್ರಿ. 3ನೇ ತಲೆಮಾರದಾಗ ಯಾರೋ ಒಬ್ರು ಹಿರಿಯರ ಹಿಂದೆ ಒಂದು ಥೋಡೆ ಪೌಳಿ ಕಟ್ಟಿದ್ರಿ. 300 ವರ್ಷದಿಂದ ಏನ್ರ ಗುಡಿ ಅದನ್ನ ಸ್ಥಾಪನಾ ಮಾಡಿದಾರ್ರಿ. ಆ ಗುಡಿಯಿಂದ ಹಂಗ ಮುಂದೆ ಮಾಡ್ಕೋತ ಬಂದ್ರಿ. ಈಗ ಒಂದು 8 ರಿಂದ 10 ವರ್ಷ ಆಯ್ತು ರೀ ನಾವು ಕಳಸ ಎಲ್ಲ ಮಾಡಿ ಮುಗಿಸಿದೇವ್ರಿ. ಈಗ ಪ್ರತಿ ವರ್ಷ ಜಾತ್ರೆ ಅಷ್ಟೇ ಮಾಡ್ಕೊತ ಬಂದೀವ್ರಿ. ಎಲ್ಲರೂ ಒಂದೇ ತಿಳಿದ್ರಿ. ಅಂತ SC ಜನಾಂಗದವ್ರ ಕಟ್ಟಿಗೆ ಹೊಡಿತಾರ್ರಿ. ಅಂತ ಈ ಮುಸ್ಲಿಂ ಜನಾಂಗದವರು ಬಂದು ಅಲ್ಲಿ ಅಭಿಷೇಕ ಮಾಡಿಸ್ತಾರ್ರಿ. ಹಿಂಗೆ ಎಲ್ಲಾ ಸಮಾಜದವ್ರು ಕೂಡಿ ಮತ್ತು ನಮ್ಮಲ್ಲಿ ಅಂತೂ ರೀ ಹಿಂದೂ ಲಿಂಗಾಯತ್ ಅಷ್ಟೇ ಐತ್ರಿ. ಧರ್ಮ ಸಮಾನತೆಯಿಂದ ಎಲ್ಲಾ ಧರ್ಮದವ್ರು ಕೂಡೇ ಮಾಡ್ಕೊಂಡು ಹೋಗ್ತೀವ್ರಿ ಹಿಂಗ. ಓಕೆ.